ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಪ್ರದೀಪ್ ರವರು ನಮ್ಮ ಕಬ್ಗೆಟ್ ರೈಡ್ ಆನ್ ಮಿನಿ ಟ್ರ್ಯಾಕ್ಟರ್ ಖರೀದಿಸಿದ್ದಾರೆ. ಅವರಿಗೂ ಪೂರ್ವಕ ಧನ್ಯವಾದಗಳು. ಕರ್ನಾಟಕಕ್ಕೆ ಮೊಟ್ಟ ಮೊದಲನೇ ಗಾಡಿ ಕೊಟ್ಟಿದ್ದು ತುಮಕೂರು ಜಿಲ್ಲೆ ನಾಗವಲ್ಲಿಗೆ. ಈಗ 13 ಗಾಡಿ ತುಮಕೂರು ಜಿಲ್ಲೆಯಲ್ಲಿ ಕೊಟ್ಟಿದ್ದೇವೆ. ಮತ್ತೆ ಆಲ್ ಓವರ್ ಕರ್ನಾಟಕ ಕೊಡ್ತಾ ಇದ್ದೇವೆ. ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಮೈಸೂರು, ಚಿಕ್ಕಮಗಳೂರು, ಸುಳ್ಯ, ಉಡುಪಿ, ಬೆಂಗಳೂರು ಸುತ್ತಮುತ್ತ, ಗುಂಡ್ಲುಪೇಟೆ ಎಲ್ಲ ಕಡೆ ಕೊಡ್ತಾ ಇದ್ದೇವೆ. ಈಗ 87ನೇ ಗಾಡಿ ಇದು. ಗೇರ್ಲೆಸ್ ಮಿನಿ ಟ್ರ್ಯಾಕ್ಟರ್ ಆಗಿರೋದ್ರಿಂದ ಇದು ಯಾರು ಬೇಕಾದ್ರೂ ಓಡಿಸ್ಬೋದು. ಇದು ಗೇರೇ ಇರೋದಿಲ್ಲ, ಸುಲಭವಾಗಿ ಕಳೆ ಹೊಡಿಬಹುದು. 3.5 ಅಡಿ ಅಗಲ ಹೋಗ್ತದೆ. 4 ಅಡಿ ಬೇಕು ಅಂದ್ರೆ ಕೊಡ್ತೇವೆ. ಈ ರೀತಿ ಸುಲಭವಾಗಿ ಕಳೆ ಹೊಡಿಬಹುದು. ಮತ್ತೆ ಜೀರೋ ಕಲ್ಟಿವೇಶನ್ ಮಾಡ್ಲಿಕ್ಕಂತೂ ವೆರಿ ಬೆಸ್ಟ್ ಮಷಿನ್ ಇದು. ಅಡಿಕೆ ತೋಟದಲ್ಲಿ ಗರಿ ಆರಿಸ್ದಂಗೆ ಹೊಡಿಬಹುದು, ಡ್ರಿಪ್ ವೈರ್ ಎತ್ತಂಗೆ ಹೊಡಿಬಹುದು. 22 HP ಇರ್ತದೆ. 1 ವರ್ಷ ವಾರಂಟಿ ಇರ್ತದೆ. ಆನ್ ಸ್ಪಾಟ್ಗೆ ಬಂದು ಸರ್ವಿಸ್ ಕೊಡ್ತೇವೆ. ಇದರಲ್ಲಿ ಏನು ಹೋಗೋದಿಲ್ಲ, ಹೋದ್ರೆ ಬೆಲ್ಟು ಬ್ಲೇಡು ಹೋಗ್ತಾವ ಅಷ್ಟೇ. ನಮ್ಮ ಹುಡುಗರೆ ಬಂದು ಆನ್ ಸ್ಪಾಟ್ಗೆ ಸರ್ವಿಸ್ ಮಾಡಿ ಕೊಡ್ತಾರೆ. ಹೆಚ್ಚಿನ ಮಾಹಿತಿಗೆ ತಾವು ಇಲ್ಲಿ ಕಾಣುವ ನಂಬರ್ಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು. ಅಥವಾ ಗೂಗಲ್ನಲ್ಲಿ mcksolartrap.com ಅಂತ ಚೆಕ್ ಮಾಡಿದ್ರೆ ನಮ್ಮ ವೆಬ್ಸೈಟ್ ನಿಮಗೆ ಸಿಗುತ್ತದೆ. ಸಂಪೂರ್ಣ ಮಾಹಿತಿ ಸಿಗುತ್ತದೆ. ಚಿಕ್ಕ ಚಿಕ್ಕ ರೈತರಿಗೆ ಚಿಕ್ಕ ಯಂತ್ರಗಳು ಇವೆ. 1 ಎಕರೆಯಿಂದ 50 ಎಕರೆವರೆಗೂ ಕಳೆ ಹೊಡೆಯುವ ಯಂತ್ರಗಳು ಹಲವಾರು ಮಾದರಿಯಲ್ಲಿ ನಿಮಗೆ ದೊರೆಯುತ್ತವೆ. ತೋಟಗಾರಿಕಾ ಬೆಳೆಗಳಲ್ಲಿ ಉಳುಮೆ ಮಾಡುವುದನ್ನು ಬಿಡುತ್ತಿದ್ದಾರೆ. ಈಗ ಜೀರೋ ಕಲ್ಟಿವೇಶನ್ಗೆ ಹೋಗ್ತಿದ್ದಾರೆ. ಅಂದ್ರೆ ಎರೆಹುಳುಗಳು ಹೆಚ್ಚಾಗ್ತವೆ, ಮೈಕ್ರೋ ಆರ್ಗನ್ಸ್ ಹೆಚ್ಚಾಗ್ತವೆ. ನಾವು ಪದೇ ಪದೇ ಉಳುಮೆ ಮಾಡಿದಾಗ ಮಣ್ಣು ಗಟ್ಟಿ ಆಗ್ತದೆ, ಭೂಮಿಯಲ್ಲಿ ನೀರು ಇಂಗುವ ಸಾಮರ್ಥ್ಯವೂ ಕಡಿಮೆ ಆಗ್ತದೆ. ತೋಟಗಾರಿಕಾ ಬೆಳೆಗಳಲ್ಲಿ ಉಳುಮೆ ರಹಿತ ಕೃಷಿ ಈಗ ಪಾಶ್ಚಿಮಾತ್ಯ ದೇಶಗಳಲ್ಲಿ ಕೂಡ ಆರಂಭಿಸಿದ್ದಾರೆ. ಮೊದಲೆಲ್ಲ ಈ ತರದ ಉಪಕರಣಗಳು ಇರಲಿಲ್ಲ. ಅವಾಗ ಅನಿವಾರ್ಯವಾಗಿ ಟ್ರ್ಯಾಕ್ಟರ್ ಹೊಡಿತಾ ಇದ್ವಿ. ಪದೇ ಪದೇ ಟ್ರ್ಯಾಕ್ಟರ್ ತುಳಿದ್ರೆ ನೆಲ ಗಟ್ಟಿ ಆಗುತ್ತೆ. 2,500 kg ಟ್ರ್ಯಾಕ್ಟರ್ ಮತ್ತೆ ಉಳುಮೆ ಮಾಡೋದ್ರಿಂದ ಗಟ್ಟಿ ಆಗ್ತದೆ. ಈ ರೀತಿ ಸುಲಭ ಹಗುರವಾದ ಯಂತ್ರಗಳನ್ನು ಬಳಸಿ ನಾವು ಸುಲಭವಾಗಿ ಕಳೆ ಹೊಡೆಯಬಹುದು. ಇದು 350 kg ಮಾತ್ರ ತೂಕ ಇರ್ತದೆ. ವೆಯ್ಟ್ಲೆಸ್ ಗಾಡಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ. ಧನ್ಯವಾದಗಳು.